टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಉಗ್ರರ ಪೈಶಾಚಿಕ ಕೃತ್ಯದ ಬಗ್ಗೆ ಕೇಳ್ತೇನೆಂದರೆ ಎದೆ ನಡುಗಿಸುವಂತಿದೆ. ಆದರೆ ಅದೇ ಕೃತ್ಯವನ್ನ ಕಣ್ಣಾರೆ ಕಂಡಂತ ಕನ್ನಡಿಗರು ಅದೃಷ್ಟವಶಾತ್ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೋಚಕ ಕಹಾನಿಯನ್ನೇ ಬಿಚ್ಚಿಟ್ಟಿದ್ದಾರೆ. ಸುರಕ್ಷಿತವಾಗಿ ಬೆಂಗಳೂರಿಗೆ ಬಂದ 178 ಕನ್ನಡಿಗರು. ಸರ್ಕಾರದ ಕಾರ್ಯಕ್ಕೆ ರಾಜ್ಯ ಪ್ರವಾಸಿಗರ ಸಲಾಂ. ಕಾಶ್ಮೀರ ಪ್ರವಾಸಕ್ಕೆ ಹೋಗಿ ಅಲ್ಲೇ ಸಿಲುಕಿದ್ದ ಕನ್ನಡಿಗರನ್ನ ಸಚಿವ ಸಂತೋಷ್ ಲಾಡ್ ವಾಪಸ್ ಕರೆತಂದಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ತೆರಳಿದ್ದ ಸಚಿವರು ಇಂಡಿಗೋ 6E9198 ವಿಮಾನದ ಮೂಲಕ 178 ಜನ ಕನ್ನಡಿಗರನ್ನ ವಾಪಸ್ ತಂದಿದ್ದಾರೆ. ಅಲ್ಲದೆ ಇನ್ನೂ 13 ಜನರು ಇವತ್ತು ಸಂಜೆ ಫ್ಲೈಟ್ ಹತ್ತುತ್ತಿದ್ದು ಉಳಿದವರು ನಾಳೆ ತವರಿಗೆ ವಾಪಸ್ಸಾಗಲಿದ್ದಾರೆ. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನು 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಸೊ ಖಂಡಿತವಾಗಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು, ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಬರೋದು ನಾವು ಯಶಸ್ವಿಯಾಗಿದೆ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಕಾಶ್ಮೀರದಲ್ಲಿ ಸಿಲುಕಿ ಕೋಲಾರದ ವೈದ್ಯ ಕುಟುಂಬ ಪರದಾಟ. ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ರಾಜೀವ್ ಹಾಗೂ ಪ್ರೇಮಲತಾ ವೈದ್ಯ ದಂಪತಿ ಕಾಶ್ಮೀರದಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಕಾಶ್ಮೀರದ ಹೋಟೆಲ್ ದಿವಾನ್ನಲ್ಲಿ ತಂಗಿರುವ ದಂಪತಿ ಭಾನುವಾರ ರಿಟರ್ನ್ ಟಿಕೆಟ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ತಕ್ಷಣವೇ ವಾಪಸ್ಗೆ ಬೇರೆ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.